ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸ್ಕಿನ್ ಕೇರ್. ನನ್ನ ಸ್ಕಿನ್ ಯಾವ ಥರ ನಾನು ಕೇರ್ ಮಾಡ್ತೀನಿ ಅಂತ ತುಂಬ ಇದೆ ಟಿಪ್ಸು ಆ್ಯಂಡ್ ತುಂಬ ಫಾಲೋ ಮಾಡೋದಿದೆ ನನ್ನ ಸ್ಕಿನ್ ಕೇರು. ಅದರಲ್ಲಿ ಒಂದು ಮಾತ್ರ ಇವಾಗ ತೋರಿಸ್ತಿದ್ದೀನಿ. ನನ್ನ ಸ್ಕಿನ್ ಕೇರಲ್ಲಿ ನಾನು ಇವಾಗ ರೀಸೆಂಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ. ಇದು ಎಲ್ಲೋ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಇದೊಂದು ಸ್ಕಿನ್ ಕೇರ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. 2 ಮಂತ್ ಬ್ಯಾಕ್ ನಾನು ಇದನ್ನ ನೋಡಿದ್ದೆ ವಿಡಿಯೋನ. ಯಾಕೆ ನಾನು ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೆ. 2 ಮಂತ್ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಸೊ ನನ್ನ ಸ್ಕಿನ್ ಇವಾಗ ಚೆನ್ನಾಗಿ ಗ್ಲೋ ಆಗಿದೆ ಅದನ್ನು ಯೂಸ್ ಮಾಡಿದಾಗಿಂದ. ಅದಕ್ಕೆ ಇವಾಗ ಖಾಲಿ ಆಗಿದ್ದು ಹೇಗಿದ್ರು ಹೊಸದಾಗಿ ಮಾಡ್ಕೊತಿದ್ದೆ ಸ್ಕಿನ್ ಕೇರು. ಅದಕ್ಕೆ ನಿಮಗೂ ಯಾಕೆ ವಿಡಿಯೋ ತೋರಿಸ್ಬಾರ್ದು, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ನನಗೆ ತುಂಬ ಯೂಸ್ ಆಗಿದೆ, ಇದರಿಂದ ತುಂಬ ಫೇರ್ ಆಗಿದೆ ಸ್ಕಿನ್ ಕೂಡ. ನಾನು ಯಾವುದೇ ಎಫೆಕ್ಟ್ಸ್ನ ಯೂಸ್ ಮಾಡಿಲ್ಲ, ನೀವು ನೋಡ್ತಿರ್ಬೋದು. ನಾನು ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ಪಲ್ಲಾಗಲಿ ನಾನು ತುಂಬ ಎಫೆಕ್ಟ್ ಯೂಸ್ ಮಾಡಲ್ಲ. ಯೂಟ್ಯೂಬಲ್ಲೇ ನಾನು ಯೂಸೇ ಮಾಡಲ್ಲ ಎಫೆಕ್ಟ್ಸ್ನ, ನೀವು ನೋಡ್ತಿರ್ಬೋದು. ಜಸ್ಟ್ ನಾನು ಲಿಬಮ್ ಹಾಕಿದ್ದೀನಿ, ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ ಅಷ್ಟೇ, ಏನೂ ಎಫೆಕ್ಟ್ ಯೂಸ್ ಮಾಡಿಲ್ಲ. ಎಫೆಕ್ಟ್ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ, ಬ್ಯಾಕ್ಗ್ರೌಂಡು ಆ್ಯಂಡ್ ನಮ್ಮ ಲಿಪ್ಸ್, ಇದೆಲ್ಲ ತುಂಬ ಒಂಥರ ಮಂಜು ಥರ ಹೆವಿ ವೈಟಾಗಿ ಕಾಣಿಸ್ತಿರುತ್ತೆ ಯೂಸ್ ಮಾಡಿದ್ರೆ. ಎಫೆಕ್ಟ್ ನಾನು ಯೂಸ್ ಮಾಡಿಲ್ಲ, ನೀವು ನೋಡ್ತಿರ್ಬೋದು. ನ್ಯಾಚುರಲ್ ಆಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನಂದು ಸ್ಕಿನ್ ಕೇರ್ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸಿ. ಫಸ್ಟ್ ಅದನ್ನ ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಅದನ್ನು ಹೇಗೆ ಯೂಸ್ ಮಾಡೋದು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ದು, ಹೇಗೆ ಟ್ರೆಂಡ್ ಆಯಿತು, ನನ್ನ ಸ್ಕಿನ್ನಿಗೆ ಹೇಗೆ ವರ್ಕ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಇವಾಗ ಪ್ರಿಪೇರ್ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಫಸ್ಟ್ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀನಿ, ಅದನ್ನು ವಾಶ್ ಮಾಡಿ ತುರಿದಿಟ್ಕೊಳ್ಳಿ. ಎರಡೂ ಕೂಡ ಆಫ್ ತೊಗೊಂಡ್ರೆ ಸಾಕು. ಇಲ್ಲಿ ನಾನು ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಇದು ಕೂಡ 2 ತೊಗೊಂಡ್ರೆ ಸಾಕು. ನಾನು ಇಲ್ಲಿ ಕಿತ್ತಳೆಹಣ್ಣಿನ ಸಿಪ್ಪೆನ ನೀರಲ್ಲಿ ತೊಳೆದು ಅದನ್ನು ಸ್ವಲ್ಪ ಡ್ರೈ ಮಾಡಿ ತೊಗೊಂಡಿದ್ದೀನಿ, ಧೂಳೆಲ್ಲ ಇರುತ್ತಲ್ವ ಅದಕ್ಕೆ. ನಾನಿಲ್ಲಿ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 2 ಸ್ಪೂನು ನಾನು ಆಲಿವ್ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ಇದೆಲ್ಲನೂ ಕೂಡ ನಮ್ಮ ಸ್ಕಿನ್ ಗ್ಲೋ ಮಾಡೋ ಅಂಥದ್ದೇನೆ ತೊಗೊಂಡಿರೋದು. ಇವಾಗ ನೆಕ್ಸ್ಟ್ ನಾನು ಗ್ಯಾಸ್ ಆನ್ ಮಾಡ್ಕೊತಿದ್ದೀನಿ. ಇವಾಗ ಅದನ್ನೆಲ್ಲ ಬಾಯ್ಲ್ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು ಚಿಕ್ಕ ಪಾತ್ರೆ ತೊಗೊಂಡ್ರೆ ಸಾಕು. ಜಾಸ್ತಿ ಏನು ಮಾಡ್ತಿಲ್ಲ ಅಲ್ವಾ, ನಾವು ಸ್ವಲ್ಪನೇ ಮಾಡ್ಕೊತಿರೋದು. 1 ಮಂತ್ 2 ಮಂತಿಗೆ ಆಗೋಷ್ಟು ಮಾಡ್ಕೊಳ್ಳಿ, ಜಾಸ್ತಿ ಅವಶ್ಯಕತೆ ಏನಿಲ್ಲ. ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನು ನಮಗೆ ಯೂಸ್ ಆಗುತ್ತಲ್ವ, ಮಾಡಿಟ್ಕೊಂಡು ಹಳೇದಾಗೋದಕ್ಕಿಂತ ಈ ಥರ ಫ್ರೆಶ್ಶಾಗಿ ಮಾಡಿಟ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇವಾಗ ಕಿತ್ತಳೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದಲ್ವ ಅದನ್ನು ಹಾಕ್ತಿದ್ದೀನಿ. ಇದನ್ನಷ್ಟೇ ಸ್ವಲ್ಪ ಒಣಗಿಸ್ಬಿಟ್ಟು ಹಾಕ್ಕೊಳ್ಳಿ, ಅದರಲ್ಲಿ ಧೂಳೆಲ್ಲ ಇರುತ್ತಲ್ವ, ವಾಶ್ ಮಾಡಿ ಒಣಗಿಸ್ಬಿಟ್ಟು ತೊಗೊಳ್ಳಿ ಅದನ್ನು. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಥರ ಮಾಡ್ಕೊಂಡು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಆಯಿಲ್ಲು ತುಂಬಾ ಗ್ಲೋ ಬರುತ್ತೆ ಸ್ಕಿನ್ ಕೂಡ. ನೋಡಿ, ಈ ಥರ ಆಗಬೇಕು. ಅದು ಈ ಥರ ಆಗಿದ ಮೇಲೆ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಕೂಡ ಸೇರಿಸ್ಕೊತಿದ್ದೀನಿ. ಟ್ಯಾಬ್ಲೆಟ್ನ ಇವಾಗಲೇ ಸೇರಿಸ್ಕೊಬೇಡಿ, ಅದು ಫೈನಲ್ ಲಾಸ್ಟಿಗೆ ಆಗಬೇಕು. ಬಿಸಿ ಜೊತೆ ಟ್ಯಾಬ್ಲೆಟ್ಸ್ನ ಆ್ಯಡ್ ಮಾಡಬಾರ್ದು, ಅದರಲ್ಲಿ ಏನೇನು ಯೂಸಸ್ ಇದೆ ಎಲ್ಲ ಹೋಗ್ಬಿಡತ್ತೆ. ಇವಾಗ ಎರಡೂ ಕೂಡ ಹಾಕ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಬಿಡಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾರತ್ತೆ. ಆ್ಯಂಡ್ ಕಿತ್ತಳೆಹಣ್ಣಿಂದೇ ಸೇಮ್ ಸ್ಮೆಲ್ ಬರ್ತಾರತ್ತೆ. ನೋಡಿ, ಫೈನಲ್ ಆಗಿ ರೆಡಿ ಆಯ್ತಿದ್ದು. ಆಫ್ ಮಾಡಿ ತಣ್ಣಗೆ ಹಾಕಕ್ಕೆ ಬಿಟ್ಟು ನಾನೊಂದು ಕಾಟನ್ ಬಟ್ಟೆ, ತೆಳುವಾಗಿರೋ ಬಟ್ಟೆಯಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಫಿಲ್ಟರ್ ಮಾಡಿಕೊಂಡು ಈ ಥರ ಒಂದು ಚಿಕ್ಕ ಬಾಟಲಿಗೆ ಹಾಕಿಟ್ಕೊಳ್ಳಿ. ಇವಾಗೆಲ್ಲ ತಣ್ಣಗಾದಮೇಲೆ ನಾನಿಲ್ಲಿ ಇವಾಗ ವಿಟಮಿನ್ ಟ್ಯಾಬ್ಲೆಟ್ಸ್ನ ಹಾಕ್ತಿದ್ದೀನಿ. ಇದು 2 ಅಂದರೆ 3 ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನಿವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಟ್ಯಾಬ್ಲೆಟ್ಸ್ ಹಾಕಿದ್ದೀನಲ್ವ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬಂದ್ರಿ ಅಲ್ವಾ ವಿಡಿಯೋದಲ್ಲಿ. ಇವಾಗ ಹೇಗೆ ಅಪ್ಲೈ ಮಾಡೋದು ಅದನ್ನು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಈ ರೀತಿ ನೀವು ಫಿಲ್ಟರ್ ಮಾಡಿ ಒಂದು ಬಾಟಲಿಗೆ ಹಾಕಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದೇನೆ ಒಂದು 2 ಮಂತ್ವರೆಗೂ ಆಗುತ್ತೆ ನಿಮಗೆ.
ಜಾಸ್ತಿ ಮಾಡಿಟ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಅವಾಗ ಫ್ರೆಶ್ಶಾಗಿ ಮಾಡಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಇವಾಗ ಪ್ರಿಪೇರ್ ಮಾಡಿದ್ವಿ ಅಲ್ವಾ ಆಯಿಲು, ಅದರಲ್ಲಿ ತುಂಬ ಸ್ಕಿನ್ನಿಗೆ ಯೂಸ್ ಆಗೋವಂಥದ್ದು ನಾವು ಆ್ಯಡ್ ಮಾಡಿರೋದು. ಒಂದು ಬಾದಾಮಿ ಎಣ್ಣೆ, ಅದು ಕೂಡ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ಆಲಿವ್ ಆಯಿಲ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆರೆಂಜ್, ಅದು ಸ್ಕಿನ್ನಿಗೆ ಅಂತಲೇ ಫೇಮಸ್ ಆಗಿರೋವಂಥದ್ದು. ಇನ್ನು ಕ್ಯಾರೆಟ್, ಬೀಟ್ರೂಟ್, ಇನ್ನು ವಿಟಮಿನ್ ಟ್ಯಾಬ್ಲೆಟ್ ಎಲ್ಲನೂ ಕೂಡ ನಮ್ಮ ಸ್ಕಿನ್ನ ಚೆನ್ನಾಗಿ ಗ್ಲೋ ಮಾಡೋ ಅಂಥ ಪ್ರಾಡಕ್ಟೇ ಯೂಸ್ ಮಾಡಿರೋದು. ಅದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಯೂಸ್ ಮಾಡಿ. ನಾನು ಟ್ರಸ್ಟ್ ಮಾಡಿ ಹೇಳ್ತಿದ್ದೀನಿ, ನಿಮಗೆ ತುಂಬ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನಂಗೆ ವರ್ಕ್ ಆಗಿ ನನಗೆ ನೋಡಿ ನಂಗೆ ಶಾಕು, ಚೆನ್ನಾಗಿ ಯೂಸ್ ಆಗಿದೆ ಅಂತ ನಾನು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಿ, ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದೀನಿ, ನೀವು ಕೂಡ ಯೂಸ್ ಮಾಡಿ ಅಂತ. ನಾನಂತೂ ನೈಟು ಏನು ಮಿಸ್ ಮಾಡ್ತೀನೋ ಮಾಡಲ್ವೋ ಇದನ್ನಂತೂ ಅಪ್ಲೈ ಮಾಡಿ ಮುಖ ತೊಳ್ಕೊಂಡು ಮಲ್ಕೊತೀನಿ. ಯೂಸ್ ಮಾಡ್ತೀನಿ 2 ಮಂತಿಂದ. ನೋಡ್ತಿರ್ಬೋದು ನೀವೇನೇ ಹೇಗೆ ಗ್ಲೋ ಆಗ್ತಿದೆ ಅಂತ. ನಿಜವಾಗ್ಲೂ ಐ ಸ್ವೇರ್ ನಾನು ಯಾವುದೇ ಎಫೆಕ್ಟ್ ಯೂಸ್ ಮಾಡಿಲ್ಲ. ನೋಡಿ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಯೂಸ್ ಆಗುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಯೂಸ್ ಮಾಡಿ. ಇದರಲ್ಲಿ ನಾವು ಏನೇನು ಯೂಸ್ ಮಾಡಿದ್ದೀವಿ ಅದೆಲ್ಲ ಸ್ಕಿನ್ನಿಗೆ ತುಂಬ ಇಂಪಾರ್ಟೆಂಟೇ ನಾವು ಯೂಸ್ ಮಾಡಿರೋದು. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆ್ಯಂಡ್ ಆರೆಂಜ್ ಅಂತೂ ನಮ್ಮ ಸ್ಕಿನ್ನ ತುಂಬ ಗ್ಲೋ ಮಾಡುತ್ತೆ. ಅದು ಪ್ರೆಗ್ನೆನ್ಸಿ ಟೈಮಲ್ಲೂ ನಾವು ಜಾಸ್ತಿ ತಿಂದಾಗಲೂ ಕೂಡ ಮಗುದು ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ ಆರೆಂಜ್ ಜಾಸ್ತಿ ತಿನ್ನೋದ್ರಿಂದ. ಮತ್ತು ಇನ್ನು ಬಾದಾಮ್ ಆಯಿಲ್, ಅದು ಗೊತ್ತಿರೋದೆ ನಮಗೆ, ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ ಮಾಡುತ್ತೆ ಬಾದಾಮ್ ಆಯಿಲು. ಅದನ್ನು ಕೂಡ ನಾವು ಆ್ಯಡ್ ಮಾಡಿದ್ದೀವಲ್ವ. ನಾವು ಕಾಸ್ಟ್ಲಿ ಕ್ರೀಮ್ಗಿಂತ ಈ ಥರ ಮನೆಯಲ್ಲೇ ನಾವು ಹೋಮ್ ರೆಮಿಡೀಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದನೂ ನಮಗೆ ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ನಾವು ಪ್ರಾಡಕ್ಟ್ ಕಡೆನೇ ಹೋಗಬಾರ್ದು. ಕ್ರೀಮು, ಸನ್ಸ್ಕ್ರೀನ್ ಅಂತ ಈ ಥರ ಮನೇಲೂ ಅವಾಗವಾಗ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ನಾವು ಟ್ರೈ ಮಾಡೋದ್ರಿಂದನೂ ಕೂಡ ಸ್ಕಿನ್ ಗ್ಲೋ ಆಗುತ್ತೆ. ಒಂದೇ ಮಾಡಬಾರ್ದಲ್ವ, ಯಾವಾಗಲೂ ಹೋಮ್ ರೆಮಿಡೀಸಲ್ಲೇ ಜಾಸ್ತಿ ನಮಗೆ ಅದರಲ್ಲಿ ಯೂಸಸ್ ಸಿಗೋದು. ಕಾಸ್ಟ್ಲಿ ಕ್ರೀಮ್ ತೊಗೊಳಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಮನೆಯಲ್ಲೇ ಏನಾದರೂ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ನೋಡಿ ಕೈಗೆಲ್ಲ ಹಾಕ್ತಿದ್ದೀನಿ ನಾನು. ಫುಲ್ ನೀವು ಬಾಡಿಗೂ ಕೂಡ ಹಾಕಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಇಲ್ಲಾಂದರೆ ನಾನು ಅಷ್ಟು ಶೇರ್ ಮಾಡ್ತಿರಲಿಲ್ಲ, ನಂಗೆ ವರ್ಕ್ ಆಗಿಲ್ಲ ಅಂದಿದ್ದರೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ನೋಡಿ ಮಸಾಜ್ ಮಾಡಿ 15 ಮಿನಿಟ್ಸ್ ಆದಮೇಲೆ ನಾನು ಮುಖ ತೊಳ್ಕೊಂಬಂದಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗಿ ಕಾಣ್ತಿದೆ ಅಂತ. ತಣ್ಣೀರಿಂದ ಮುಖ ತೊಳ್ಕೊಬೇಕು, ಹಾಟ್ ವಾಟರ್ ಬೇಡ. ನೋಡಿ ಕ್ಲೀನಾಗಿ ಇವಾಗ ಮುಖ ತೊಳ್ಕೊಂಡು ಜಾಸ್ತಿ ರಬ್ ಮಾಡಿ ಮುಖ ಒರೆಸೋದೇನು ಬೇಡ, ಸುಮ್ಮನೆ ಟ್ಯಾಪ್ ಥರ ಮಾಡಿಕೊಂಡ್ರೆ ಸಾಕು ಲೈಟಾಗೆ. ನೋಡಿ ಇವಾಗ ಮುಖ ತೊಳೆದಾದ್ಮೇಲೆ ಈ ಥರ ಸ್ಕಿನ್ ಕಾಣ್ತಿದೆ ವೈಟಾಗೆ. ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಾಟರ್ ಜಾಸ್ತಿ ತೊಗೋಬೇಕು ಆ್ಯಂಡ್ ಡಿಟಾಕ್ಸ್ ಡ್ರಿಂಕು, ABC ಜ್ಯೂಸ್ ತೊಗೊಳ್ಳಿ, ಸ್ಕಿನ್ ಗ್ಲೋ ಆಗುತ್ತೆ.